ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂದರೆ ಏನು ಅಂತ ಮತ್ತು ಅಕೌಂಟಿಂಗ್ ಸೈಕಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂದರೆ ಒಂದು ಅಕೌಂಟಿಂಗ್ ವರ್ಕ್ ಮಾಡಬೇಕು ಅಂದರೆ ಅಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೆಂಗೆ ಬಂತು ಅಂದರೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಇಂದ ಬಂತು. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಡ್ಯುಯಲ್ ಅಂದರೆ ಎರಡು, ಆಸ್ಪೆಕ್ಟ್ ಅಂತಂದ್ರೆ ವಿಷಯ, ಎರಡು ವಿಷಯ ಇರುವಂತದ್ದು ಅಂತ ಹೇಳಿ ಕಾನ್ಸೆಪ್ಟ್. ಏನಪ್ಪ ಇದು ಎರಡು ವಿಷಯ ಅಂದ್ರೆ, ಯಾವುದೇ ಬಿಸ್ನೆಸ್ ಅಲ್ಲೂ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡಿದ್ರೆ, ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದರಲ್ಲಿ ಎರಡು ಎಫೆಕ್ಟ್ ಇರುತ್ತೆ, ಡ್ಯುಯಲ್ ಎಫೆಕ್ಟ್ ಇರುತ್ತೆ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ. ಏನ್ ಡ್ಯುಯಲ್ ಎಫೆಕ್ಟ್ ಅಂತಂದ್ರೆ, ಒಂದು ಗಿವಿಂಗ್ ಎಫೆಕ್ಟ್, ಇನ್ನೊಂದು ರಿಸೀವಿಂಗ್ ಎಫೆಕ್ಟ್. ಗಿವಿಂಗ್ ಎಫೆಕ್ಟ್, ರಿಸೀವಿಂಗ್ ಎಫೆಕ್ಟ್, ಎರಡು ಎಫೆಕ್ಟ್ ಒಂದೇ ಟ್ರಾನ್ಸಾಕ್ಷನ್ ಅಲ್ಲಿ ಇರುತ್ತೆ. ಅಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ನಾವು ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ನಾನು ಏನಾದ್ರೂ ಒಂದು ಕೊಡಬೇಕು ಮತ್ತೆ ಏನಾದ್ರೂ ಒಂದು ಇಸ್ಕೋಬೇಕು. ಆ ಎರಡು ಇದ್ರೆ ಮಾತ್ರ ಒಂದು ಟ್ರಾನ್ಸಾಕ್ಷನ್ ಅಂತ ಕರ್ಕೊಳ್ಳೋದು ಅಲ್ವಾ. ಸೊ ಎಕ್ಸಾಂಪಲ್ ನಿಮ್ಗೆ ಏನ್ ತಗೋಬೇಕು ಅಂತಂದ್ರೆ, ನಾವು ಯಾವ್ದಾದ್ರು ಒಂದು ಐಟಮ್ನ ಪರ್ಚೇಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಓಕೆನಾ, ನಾವು ಪರ್ಚೇಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಏನು ಅಂದ್ರೆ ಐಟಮ್ ಎ. ಐಟಮ್ ಎನ ನಾವು ಪರ್ಚೇಸ್ ಮಾಡಿದ್ವಿ. ಓಕೆನಾ, ಅದಕ್ಕೆ ನಾವು ₹1000 ನಾವು ಪೇ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಅವಾಗ ಏನಂದ್ರೆ ಈ ಐಟಮ್ ಎ ನನಗೆ ಬಂತ, ಅದು ರಿಸೀವಿಂಗ್ ಆಸ್ಪೆಕ್ಟ್ ಆಯ್ತಾ. ಹಾಗೆ ನಾನು ಆ ಐಟಮ್ ಇಂದ ವರ್ತು 10,000 rupees ನಾವು ಕೊಡ್ತಾ ಇದೀವ, ಅದು ಗಿವಿಂಗ್ ಎಫೆಕ್ಟ್ ಆಯ್ತು. ಹೀಗೆ ಒಂದು ಟ್ರಾನ್ಸಾಕ್ಷನ್ ನಡೆದ್ರೆ, ಅಂದ್ರೆ ಪರ್ಚೇಸ್ ಆಫ್ ಐಟಮ್ ಎ ಫಾರ್ ₹1000 ಅಂತಂದ್ರೆ ಒಂದು ಟ್ರಾನ್ಸಾಕ್ಷನ್ ನಡೆದ್ರೆ, ಆ ಟ್ರಾನ್ಸಾಕ್ಷನ್ ಅಲ್ಲಿ ಈ ಎರಡು ವಿಷಯನೂ ಇರುತ್ತೆ. ಆ ಎರಡು ವಿಷಯನೂ ನಾವು ಅಕೌಂಟಿಂಗ್ ಮಾಡ್ಕೊಳ್ತೀವಿ, ಅಂದ್ರೆ ಎಂಟ್ರಿ ಮಾಡ್ಕೊಳ್ತೀವಿ, ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ ಅನ್ನೋ ಕಾನ್ಸೆಪ್ಟ್ಗೆ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಇಷ್ಟು ಕ್ಲಿಯರ್ ಆಯ್ತಾ? ಈಗ ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಅದೇನಪ್ಪಾ ಅಂದ್ರೆ ಅಕೌಂಟಿಂಗ್ ಸೈಕಲ್. ಅಕೌಂಟಿಂಗ್ ಸೈಕಲ್ ಅಂದ್ರೆ ಏನು? ಈಗ ಅಕೌಂಟಿಂಗ್ ಮಾಡ್ಬೇಕಂತಂದ್ರೆ ಅದು ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಪ್ರೊಸೀಜರು, ಎಲ್ಲಿಗೆ ಮುಗಿಯತ್ತೆ ಅಂತ ಹೇಳಿ ಅಂತ. ಓಕೆನಾ, ಇಲ್ಲಿ ಬೇಸಿಕ್ ಆಗಿ ಕೆಲವೊಂದು ಇನ್ಫಾರ್ಮೇಶನ್ ಇದೆ. ಏನಪ್ಪಾ ಅಂದ್ರೆ ಫಸ್ಟ್ ನಾವು ಜರ್ನಲ್ ಮಾಡ್ತೀವಿ. ಜರ್ನಲ್ ಅಂದ್ರೆ ಜರ್ನಲ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಂಟ್ರಿ ಮಾಡ್ತೀವಿ. ಜರ್ನಲ್ ಎಂಟ್ರಿ ಮಾಡ್ತೀವಿ. ಅದಾದ್ಮೇಲೆ ಜರ್ನಲ್ ಅಲ್ಲಿ ನಾವು ಎಂಟ್ರಿ ಮಾಡಿದ್ದನ್ನ ನಾವು ಲೆಡ್ಜರಿಗೆ ಪೋಸ್ಟಿಂಗ್ ಮಾಡ್ತೀವಿ. ಏನ್ ಮಾಡ್ತೀವಿ? ಪೋಸ್ಟಿಂಗ್ ಮಾಡ್ತೀವಿ. ಲೆಡ್ಜರ್ ಪೋಸ್ಟಿಂಗ್ ಮಾಡಾದ್ಮೇಲೆ ನಾವು ಅದನ್ನ ಲೆಡ್ಜರ್ನ ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಇದೆಲ್ಲ ಏನಂತ ಮುಂದೆ ಹೇಳ್ತೀನಿ. ಬಟ್ ಇವಾಗ ಏನಂದ್ರೆ ಲೆಡ್ಜರ್ ಪೋಸ್ಟಿಂಗ್ ಅಥವಾ ಲೆಡ್ಜರ್ ಬ್ಯಾಲೆನ್ಸಿಂಗ್ ಇದೆಲ್ಲ ಕೆಲಸ ಈ ತರ ಎಲ್ಲ ಇದೆ ಅಂತ ಜಸ್ಟ್ ತಿಳ್ಕೊಳ್ಳಿ. ಮುಂದೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಲೆಡ್ಜರ್ ಪೋಸ್ಟಿಂಗ್ ಮಾಡ್ತೀವಿ, ಆಮೇಲೆ ಲೆಡ್ಜರ್ ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಆಮೇಲೆ ಎಲ್ಲ ಲೆಡ್ಜರ್ ಬ್ಯಾಲೆನ್ಸಿಂಗ್ ಕಂಪ್ಲೀಟ್ ಆದ್ಮೇಲೆ ಆ ಬ್ಯಾಲೆನ್ಸಸ್ ನಮಗೆ ಡೆಬಿಟ್ ಕ್ರೆಡಿಟ್ ಟ್ಯಾಲಿ ಆಗಿದೆಯಾ ಇಲ್ವಾ ಚೆಕ್ ಮಾಡ್ತೀವಿ. ಅಂದ್ರೆ ಡೆಬಿಟ್ ಈಸ್ ಈಕ್ವಲ್ ಟು ಕ್ರೆಡಿಟ್ ಬಂದಿದೆಯಾ ಇಲ್ವಾ ಅಂತ ನಾವು ಬ್ಯಾಲೆನ್ಸ್ ನಾವು ಚೆಕ್ ಮಾಡ್ತೀವಿ. ಅದಕ್ಕೆ ಟ್ರಯಲ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಇದಿಷ್ಟು ಕಂಪ್ಲೀಟ್ ಆಯ್ತು ಅಂತಂದ್ರೆ ಈ ಟ್ರಯಲ್ ಬ್ಯಾಲೆನ್ಸ್ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೀವಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಏನೇನ್ ಬರುತ್ತೆ? ಒಂದು ಟ್ರೇಡಿಂಗ್ ಅಕೌಂಟ್ ಬರುತ್ತೆ, ಟ್ರೇಡಿಂಗ್ ಅಕೌಂಟ್. ಓಕೆನಾ. ಆಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಆಮೇಲೆ ಕೊನೆದು ಬ್ಯಾಲೆನ್ಸ್ ಶೀಟ್. ಓಕೆನಾ. ಈ ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಆಯ್ತು ಅಂದ್ರೆ ಅಂದ್ರೆ ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟು, ಇದು ಮೂರು ಆಯ್ತು ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಆದಂಗೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಆಯ್ತು ಅಂದ್ರೆ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಎಲ್ಲ ಬ್ಯಾಲೆನ್ಸಸ್ ಕೂಡ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗೆ ಏನಾಗತ್ತೆ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಗತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಫಾರ್ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ದು ಮತ್ತೆ ಟ್ರಾನ್ಸಾಕ್ಷನ್ಸ್ನೆಲ್ಲ ಜರ್ನಲ್ ಎಂಟ್ರಿ ಹಾಕ್ತೀವಿ. ಆಮೇಲೆ ಅದನ್ನ ಲೆಡ್ಜರಿಗೆ ಪೋಸ್ಟ್ ಮಾಡ್ತೀವಿ. ಇಲ್ಲಿ ಲೆಡ್ಜರಿಗೆ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ದು ಬ್ಯಾಲೆನ್ಸ್ ಇರುತ್ತಲ್ಲ, ಇದು ಓಪನಿಂಗ್ ಬ್ಯಾಲೆನ್ಸ್ ಹಾಕ್ಬೇಕಲ್ಲ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು, ಇದನ್ನ ತಗೊಂಡ್ ಬಂದು ನಾವಿಲ್ಲಿ ಲೆಡ್ಜರ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಹಾಕ್ತೀವಿ. ಓಪನಿಂಗ್ ಬ್ಯಾಲೆನ್ಸ್. ಓಕೆನಾ. ಸೊ ಇದಿಷ್ಟು 4 ಸ್ಟೇಜಸ್, ಅಂದ್ರೆ 4 ಪ್ರೋಸೆಸ್ನ ನಾವು ಕಮ್ ಅಕ್ರಾಸ್ ಮಾಡಿದ್ರೆ ಏನಂದ್ರೆ ಒಂದು ಅಕೌಂಟಿಂಗ್ ಸೈಕಲ್ ಮುಗಿಯುತ್ತೆ. ಫಸ್ಟ್ ಏನ್ ಮಾಡ್ತೀವಿ?
ಜರ್ನಲ್ ಎಂಟ್ರಿ ಮಾಡ್ತೀವಿ. ಆಮೇಲೆ ಆ ಜರ್ನಲ್ ಎಂಟ್ರಿ ಏನ್ ಮಾಡ್ತೀವಿ ಅದನ್ನೇ ಲೆಡ್ಜರ್ ಪೋಸ್ಟಿಂಗ್ ಮಾಡ್ತೀವಿ. ಲೆಡ್ಜರ್ ಪೋಸ್ಟಿಂಗ್ ಮಾಡಾದ್ಮೇಲೆ ಲೆಡ್ಜರ್ ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಆಮೇಲೆ ಆ ಬ್ಯಾಲೆನ್ಸಸ್ ಅಮೌಂಟ್ನೆಲ್ಲ ಟೋಟಲ್ ಮಾಡ್ಕೊಂಡು ಡೆಬಿಟ್ ಕ್ರೆಡಿಟ್ ಸರಿ ಇದೆಯಾ ಅಲ್ಲೋ ಅಂತ ಹೇಳಿ ಟ್ರಯಲ್ ಬ್ಯಾಲೆನ್ಸ್ ಚೆಕ್ ಮಾಡ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡೆಬಿಟ್ ಟು ಕ್ರೆಡಿಟ್ ಟ್ಯಾಲಿ ಆಗಬೇಕು. ಅದು ಕಂಪ್ಲೀಟ್ ಆದ ತಕ್ಷಣ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಜರ್ನಲ್ ಎಂಟ್ರಿ ಅಂತಂದ್ರೆ ನಾವು ಏನ್ ಮಾಡ್ತೀವಿ? ಜರ್ನಲ್ ಎಂಟ್ರಿಯಲ್ಲಿ ಏನಿರತ್ತೆ ಅಂತಂದ್ರೆ, ಜರ್ನಲ್ ಎಂಟ್ರಿಯಲ್ಲಿ ಈಗ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಇಲ್ಲಿ ಮಾತಾಡಿದ್ವಲ್ಲ, ಅಲ್ಲಿ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಮಾತಾಡಿದ್ವಲ್ಲ, ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಎರಡು ಎಫೆಕ್ಟ್ ಇರುತ್ತೆ, ಒಂದು ಗಿವಿಂಗ್ ಇರುತ್ತೆ, ಒಂದು ರಿಸೀವಿಂಗ್ ಇರುತ್ತೆ ಅಂತ ನೋಡಿದ್ವಲ್ಲ. ಸೊ ಆ ಎರಡು ಆಸ್ಪೆಕ್ಟ್ ನಾವು ರೆಕಾರ್ಡ್ ಮಾಡ್ಕೊಳ್ಳೋದೇ ಜರ್ನಲ್ ಎಂಟ್ರಿ ಒಳಗೆ. ಹೆಂಗ್ ರೆಕಾರ್ಡ್ ಮಾಡ್ಕೊಳ್ತೀವಿ? ಅದ್ರಲ್ಲಿ ಏನಿರುತ್ತೆ ಅಂದ್ರೆ, ಒಂದು ಡೆಬಿಟ್ ಏನಿರುತ್ತೆ ಅಂತ ನೋಡ್ತೀವಿ, ಇನ್ನೊಂದು ಕ್ರೆಡಿಟ್ ಏನಿರುತ್ತೆ ಅಂತ ನೋಡ್ತೀವಿ. ಜರ್ನಲ್ ಎಂಟ್ರಿಯಲ್ಲಿ ಒಂದು ಡೆಬಿಟ್ ಎಂಟ್ರಿ ಬರುತ್ತೆ, ಇನ್ನೊಂದು ಕ್ರೆಡಿಟ್ ಎಂಟ್ರಿ ಬರುತ್ತೆ. ಒಂದು ಡೆಬಿಟ್ ಎಂಟ್ರಿ, ಒಂದು ಕ್ರೆಡಿಟ್ ಎಂಟ್ರಿ. ಸೊ ಅಂದ್ರೆ ಒಂದೇ ಎಂಟ್ರಿ ಒಳಗೆ ಒಂದು ಡೆಬಿಟ್ ಸೈಡ್ ಎಂಟ್ರಿ, ಒಂದು ಡೆಬಿಟ್ ಸೈಡ್ ಬರುತ್ತೆ, ಒಂದು ಕ್ರೆಡಿಟ್ ಸೈಡ್ ಬರುತ್ತೆ. ಇದನ್ನ ಹೇಗೆ ಹಾಕೋದು ಎಲ್ಲ ಮುಂದೆ ಕಲಿಸ್ಕೊಡ್ತೀನಿ. ಈಗ ಡೆಬಿಟ್ ಕ್ರೆಡಿಟ್ ಎಲ್ಲ ಡಿಸೈಡ್ ಮಾಡಬೇಕು ಅಂತಂದ್ರೆ ನಮ್ಗೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತ, ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಇದನ್ನ ನಾವು ಕಲ್ತ್ಕೊಂಡ್ರೆ ಸೊ ನಮಗೆ ಡೆಬಿಟ್ ಕ್ರೆಡಿಟ್ ಹೇಗೆ ಹಾಕೋದು ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಅಂತ ನಮಗೆ ಗೊತ್ತಾಗತ್ತೆ. ಸೊ ಅವಾಗ ಜರ್ನಲ್ ಎಂಟ್ರಿ ಹೇಗೆ ಮಾಡೋದು ಅಂತ ನಮಗೆ ಅವಾಗ ಬರುತ್ತೆ. ಸೊ ಜರ್ನಲ್ ಎಂಟ್ರಿ ಆ ಥರ ಕಂಪ್ಲೀಟ್ ಆದರೆ ಆಮೇಲೆ ಮುಂದೆ ನಿಮಗೆ ಮುಂದಿನ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಲೆಡ್ಜರ್ ಹೇಗೆ ಮಾಡೋದು, ಟ್ರಯಲ್ ಬ್ಯಾಲೆನ್ಸ್ ಹೆಂಗೆ ಪ್ರಿಪೇರ್ ಮಾಡೋದು, ಮತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಂಗೆ ಮಾಡೋದು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮುಂದಿನ ಕ್ಲಾಸಲ್ಲಿ ನಾವು ಹೆಂಗೆ ಕಲಿತೀವಿ ಅಂತಂದರೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂದರೆ ಫಸ್ಟ್ ಸ್ಟೇಜ್ ಜರ್ನಲ್ ಎಂಟ್ರಿ ಅಲ್ವಾ. ಜರ್ನಲ್ ಎಂಟ್ರಿ ಮಾಡ್ಬೇಕಂತಂದ್ರೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ನಾವು ರೂಲ್ಸ್ನ ತಿಳ್ಕೊಬೇಕು. ಅದು ತಿಳ್ಕೊಳ್ಳೋದ್ರಿಂದ ನಮಗೆ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಡೆಬಿಟ್ ಯಾವುದು ಕ್ರೆಡಿಟ್ ಯಾವುದು ಅಂತ ಕಂಡುಹಿಡಿಯಕ್ಕೆ ಬರುತ್ತೆ. ಅದನ್ನ ಕಂಡುಹಿಡಿದ ಮೇಲೆ ಅದನ್ನ ನಾವು ಹೆಂಗೆ ಎಂಟ್ರಿ ಹಾಕ್ತೀವಿ ಅನ್ನೋದನ್ನ ನಿಮಗೆ ಒಂದು ಎಕ್ಸಾಂಪಲ್ ಇಟ್ಕೊಂಡು ಮುಂದಿನ ಕ್ಲಾಸಲ್ಲಿ ಕಲಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.